ಪಕ್ಷೇತರವಾಗಿ ನಿಲ್ತಾರಂತೆ. ಯಾಕೆ BJP ಇರೋದು ದೊರಕ್ಕೆ ಹಾಕಿದ್ರೇನು? ಕಾಂಗ್ರೆಸ್ ಕದ ತಟ್ಟಿದ್ದಾರೆ, ನಾವು ಸೇರಿಸ್ಕೊಳಕ್ಕೆ ರೆಡಿ ಇಲ್ಲ. BJPಯಲ್ಲಿ ಮತ್ತೆ ಟಿಕೆಟ್ ಕೊಡೋದು ಡೌಟು. ನಾನು ಹೇಳ್ತೀನಿ, ಬೇರೆ ಕ್ಷೇತ್ರ ಹುಡ್ಕೊಳ್ಳಿ. ನಿಮ್ಮೂರವನಾಗಿ ಹೇಳ್ತಾ ಇದ್ದೀನಿ, ಸುಧಾಕರ್ ಅಣ್ಣ ನಮ್ಮೂರೇ. ಪ್ಲೀಸ್ ಬೇರೆ ಕ್ಷೇತ್ರ ಹುಡ್ಕೊಳ್ಳಿ, ಗೆದ್ದಾದರೂ ಗೆಲ್ತೀರಿ. ಇದೇ ಕ್ಷೇತ್ರದ ಮೇಲೆ ಆಸೆ ಇಟ್ಕೊಳ್ಳೇಬೇಡಿ. ನೀವು 10 ವರ್ಷ ಮಾಡಿರೋದು ನಾನು 4 ತಿಂಗಳಿಗೆ ಮಾಡಿ ತೋರಿಸ್ತೀನಿ. ಸೊ ಸುಧಾಕರ್ ಅಣ್ಣ ದಯವಿಟ್ಟು ಬೇರೆ ಕ್ಷೇತ್ರ ಹುಡ್ಕೊಳ್ಳಿ. ಪೆರೇಸಂದ್ರದಿಂದ 2 MLA ಗಳಾಗ್ಬೋದು ಪ್ಲೀಸ್ ಅಣ್ಣ. ಬರೀ 2 ತಿಂಗಳಿಂದನೇ ನಾನು ಅದನ್ನು ಸೋಲಿಸಿ ಮನೆಗೆ ಕಳಿಸಿದ್ದೀನಿ. ಸೊ ನಾನು ಸುಧಾಕರ್ ಫಾಲೋವರ್ಸ್ಗೂ ಹೇಳೋದಿಷ್ಟೇ, ನನ್ನ ಫಾಲೋವರ್ಸ್ಗೂ ಹೇಳೋದಿಷ್ಟೇ, ನಾವು ಕಿತ್ತಾಡ್ಕೊತೀವಿ ಬಿಡ್ರಯ್ಯ, ನೀವು ಯಾಕೆ ತಲೆ ಕೆಡಿಸ್ಕೊತೀರಾ? ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮ ಜೀವನ ನೋಡ್ಕೊಳ್ಳಿ. ತಗ್ಗಿ ಬಗ್ಗಿ ಇದ್ದರೆ ಸರಿ. ಯಾವನಾದರೂ ಕಾನೂನು ಕೈಗೆ ಎತ್ಕೊಂಡ್ರೆ ನಾನು ಪಾಠ ಕಲಿಸ್ತೀನಿ. ನಾನು ಸುಧಾಕರ್ ಫಾಲೋವರ್ಸ್ಗೆ ಒಂದೇ ಹೇಳೋದು, ನೀವು ನೋಡದೇ ಇರೋ ಸುಧಾಕರ್ನ 30 ವರ್ಷದಿಂದ ಪೆರೇಸಂದ್ರದಲ್ಲಿ ನಾನು ನೋಡಿದ್ದೀನಿ. ಸುಧಾಕರ್ನ ನಂಬ್ಕೊಂಡೋದ್ರೆ ಚಿಪ್ಪೇ ಗತಿ. ನೋಡ್ರಯ್ಯ, ಸುಮ್ಮನೆ ಲೀಡ್ರ್ಗಳನ್ನ ನಂಬ್ಕೊಂಡು ಹಾಳಾಗಬೇಡಿ. ನನ್ನಿಂದೇನೂ ಬರಬೇಡಿ, ಸುಧಾಕರ್ ಹಿಂದೇನೂ ಹೋಗಬೇಡಿ. ಸುಧಾಕರು ಬೆಂಗಳೂರಲ್ಲಿ ಚೆನ್ನಾಗಿರ್ತಾನೆ, ನಾನೂ ಚೆನ್ನಾಗಿರ್ತೀನಿ. ನಾವಿಬ್ಬರು ಕಿತ್ತಾಡ್ತೀವಿ. ಸುಧಾಕರ್ ನನ್ನನ್ನು ಬೈಲಿ, ನಾನು ಸುಧಾಕರ್ನ ಬೈತೀನಿ, ಅದು ಬೇರೆ. ನೀವು ಸುಮ್ಮನೆ ಬಲಿಪಶುಗಳಾಗಬೇಡಿ. ಸುಧಾಕರ್ಗೆ ತಾಕತ್ತಿದ್ದರೆ, ಅದ್ಯಾರೋ ಒಬ್ಬ ವ್ಯಕ್ತಿ ಹೆಸರು ಹೇಳಿದ್ರು, ಮಣಿ ಅಂತ, ಮಾನಸಿಕ ಅಸ್ವಸ್ಥ ಹುಡುಗ, ಗೌರವದಿಂದ ಹೇಳ್ತೀನಿ. ಅವ್ರು ಹೇಳ್ತಾರೆ ಅವ್ರ ಕಾರ್ಯಕರ್ತರು ಅವನ ವಿರುದ್ಧ ನಿಂತು ಗೆಲ್ಲಿ ಅಂತ. ನಿನ್ನೆ ಸುಧಾಕರ್ ಹೇಳ್ತಾರೆ ನನ್ನ ವಿರುದ್ಧ ಗೆಲ್ಲಿ ಅಂತ. ಹಂಗಾದ್ರೆ ಮಾನಸಿಕ ಅಸ್ವಸ್ಥ ಮಣಿನ ಸುಧಾಕರ? ಸಪೋಸ್ ನಾನೇನಾದರೂ ಎಲೆಕ್ಷನಲ್ಲಿ ಸೋತಿದ್ದಿದ್ರೆ ನಾನು KPCC ಆಫೀಸಲ್ಲಿ ಕಸ ಗುಡಿಸ್ತಾ ಇದ್ದೆ ರೀ, ನಾನು ರೆಡಿ. ಈಗ ನೆಕ್ಸ್ಟ್ ಎಲೆಕ್ಷನಲ್ಲಿ ಸೋತ್ರೆ KPCC ಆಫೀಸಲ್ಲಿ ಕಸ ಗುಡಿಸ್ತೀನಿ. ಇವತ್ತು ಇವ್ರು BJPಯಲ್ಲಿ ಸೋತಿದಾರಲ್ಲ, ಹೋಗಿ ಪಾರ್ಟಿ ಆಫೀಸಲ್ಲಿ ಕಸ ಗುಡಿಸ್ತಾರೆ ನಾವು ಕೇಳಿ. ಆಯ್ಕೆ ಆಗಿ MLA ಆದ ನಂತರ ಚಿಕ್ಕಬಳ್ಳಾಪುರದಲ್ಲಿ ಒಂದು ರೌಡಿಸಮ್ ಸಂಸ್ಕೃತಿ ಬೆಳೆದಿದೆ. ನಿಮ್ಮ ಮುಖ ನೋಡಿ 5,000 ಜನ ವೋಟ್ ಹಾಕೋದಿಲ್ಲ. ಈಗ ನೀವು ರಾಜೀನಾಮೆ ನೀಡಿ ಪಕ್ಷೇತರರಾಗಿ ಬನ್ನಿ, ನಾನು ಪಕ್ಷೇತರನಾಗಿ ನಿಂತ್ಕೊತೀನಿ, ನಿಮ್ಮನ್ನು ಎಷ್ಟು ಮಾತ್ರ ಜನ ಸ್ವೀಕರಿಸ್ತಾರೆ ಅಂತ ನಾನು ನೋಡ್ತೀನಿ ಅಂತ ನಿಮಗೆ ಮಾಜಿ ಸಚಿವರು ಸವಾಲು ಹಾಕಿದ್ದಾರೆ. ಬರೀ 2 ತಿಂಗಳಿಂದನೇ ನಾನು ಅದನ್ನು ಸೋಲಿಸಿ ಮನೆಗೆ ಕಳಿಸಿದ್ದೀನಿ. ಅವರು ನೆನ್ನೆ ಮಾತಾಡೋದು ನನಗೆ ಬೇಜಾರೇನಾಯಿತು ಅಂದರೆ, ಪಕ್ಷೇತರವಾಗಿ ನಿಲ್ತಾರಂತೆ. ಯಾಕೆ BJP ಇರೋದು ದೊರಕ್ಕೆ ಹಾಕಿದ್ರೇನು? ಕಾಂಗ್ರೆಸ್ಗೆ ದ್ರೋಹ ಮಾಡಿ BJPಗೆ ಹೋದರು. ಈಗ ನೋಡಿ, ಕಳೆದ 2 ತಿಂಗಳಿಂದ ಅವ್ರು ಯಾವುದೇ BJPಯಲ್ಲಿ ಕಾರ್ಯಕ್ರಮಗಳಲ್ಲಿ ಗುರುತಿಸ್ಕೊತಾ ಇಲ್ಲ. ಕಾಂಗ್ರೆಸ್ ಕದ ತಟ್ಟಿದ್ದಾರೆ, ನಾವು ಸೇರಿಸ್ಕೊಳಕ್ಕೆ ರೆಡಿ ಇಲ್ಲ. BJPಯಲ್ಲಿ ಮತ್ತೆ ಟಿಕೆಟ್ ಕೊಡೋದು ಡೌಟು. ಇವಾಗ ಇಷ್ಟು ಬೇಗ ಇಂಡಿಪೆಂಡೆಂಟ್ ಅಂತ ಮಾತಾಡ್ತಿದ್ದಾರೆ. ನಾನು ಸುಧಾಕರ್ ಅವ್ರಿಗೆ ಹೇಳೋದು, ನಾನು ಸುಧಾಕರ್ ಫಾಲೋವರ್ಸ್ಗೊಂದು ಮಾತು ಹೇಳ್ತೀನಿ. ನೋಡ್ರಯ್ಯ, ಸುಮ್ಮನೆ ಲೀಡ್ರ್ಗಳನ್ನ ನಂಬ್ಕೊಂಡು ಹಾಳಾಗಬೇಡಿ. ನನ್ನಿಂದೇನೂ ಬರಬೇಡಿ, ಸುಧಾಕರ್ ಹಿಂದೇನೂ ಹೋಗಬೇಡಿ. ಸುಧಾಕರು ಬೆಂಗಳೂರಲ್ಲಿ ಚೆನ್ನಾಗಿರ್ತಾನೆ, ನಾನೂ ಚೆನ್ನಾಗಿರ್ತೀನಿ. ನಾವಿಬ್ಬರು ಕಿತ್ತಾಡ್ತೀವಿ. ಸುಧಾಕರ್ ನನ್ನನ್ನು ಬೈಲಿ, ನಾನು ಸುಧಾಕರ್ನ ಬೈತೀನಿ, ಅದು ಬೇರೆ. ನೀವು ಸುಮ್ಮನೆ ಬಲಿಪಶುಗಳಾಗಬೇಡಿ. ಈಗ ಸುಧಾಕರ್ ಏನು ಒಳಕೋಗಲ್ಲ. ಈಗ ಏನಾದರೂ ಹೆಚ್ಚು ಕಡಿಮೆ ಆದರೆ ಫಾಲೋವರ್ಸ್ ಒಳಕ್ಕೆ ಹೋಗ್ತಾರೆ, ಅವ್ರ ಹೆಂಡತಿ ಮಕ್ಕಳು ಕಣ್ಣೀರು ಹಾಕ್ತಾರೆ. ಸೊ ನಾನು ಸುಧಾಕರ್ ಫಾಲೋವರ್ಸ್ಗೂ ಹೇಳೋದಿಷ್ಟೇ, ನನ್ನ ಫಾಲೋವರ್ಸ್ಗೂ ಹೇಳೋದಿಷ್ಟೇ, ನಾವು ಕಿತ್ತಾಡ್ಕೊತೀವಿ ಬಿಡ್ರಯ್ಯ, ನೀವು ಯಾಕೆ ತಲೆ ಕೆಡಿಸ್ಕೊತೀರಾ? ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮ ಜೀವನ ನೋಡ್ಕೊಳ್ಳಿ. ನಾನು ಸುಧಾಕರ್ ಫಾಲೋವರ್ಸ್ಗೂ ಹೇಳ್ತೀನಿ, ತಗ್ಗಿ ಬಗ್ಗಿ ಇದ್ದರೆ ಸರಿ. ಯಾವನಾದರೂ ಕಾನೂನು ಕೈಗೆ ಎತ್ಕೊಂಡ್ರೆ ನಾನು ಪಾಠ ಕಲಿಸ್ತೀನಿ. ನಾನಂತೂ ಸುಮ್ಮನೆ ಬಿಡಲ್ಲ. ನಿನ್ನೆ ಏನಾಗಿದೆ ಘಟನೆ ನೋಡಿ, ನೀವು ಪ್ರೂಫ್ ನೋಡಿ. ಏನಾತನ್ನೇನು ಹೋಗಿ ಹೊಡೆದಿದ್ದಾರ, ಬೈದಿದ್ದಾರ, ಕೈ ಕಲ್ಲೆ ಅಂತಾರೆ. ಮಾನಸಿಕ ಪ್ರೂಫ್ ತೋರಿಸಿ, CC ಕ್ಯಾಮ್ರಾ ತೆಗ್ಸಿ ನೀವೇ. ಅಲ್ಲೇನೋ ಅವ್ರು ಹೋಗಿ ನಿಂತ್ಕೊಂಡು ಕ್ಯಾಶುವಲ್ ಆಗಿ ಅವರೆಲ್ಲ ಫ್ರೆಂಡ್ಸು ಬೆಳಗ್ಗೆ ಆದರೆ ಟೀ ಕಾಫಿಗೆ ಸೇರ್ತಾರೆ. ಅವ್ರು ನಿಂತ್ಕೊಂಡು ಅವರೇನೋ ಮಾತಾಡಿದ್ರೆ ಇವ್ರು ಏಕಾಏಕಿ ಕಂಪ್ಲೇಂಟ್ ಕೊಟ್ಟರೆ ಹಲ್ಲೆ ಯಾರು ಮಾಡಿದಾರೆ ಅಂತ ಅಂದಮೇಲೆ ಆಯಿತು, ಅಷ್ಟಾಯಿತು. ನೀವು SP ಆಫೀಸ್ ಮುಂದೆ ಸ್ಟ್ರೈಕ್ ಮಾಡೋವಾಗ ಅವ್ರು ಬೆಂಬಲಿಗರು ಪಾಪ ನನ್ನನ್ನು, ನನ್ನ ಕುಟುಂಬನ ಭಾಳ ಚೆನ್ನಾಗಿ ಬೈದರು. ನಾನು ಅವ್ರಿಗೆ ಹೇಳ್ತೀನಿ, ನೋಡ್ರು, ನೀವು ನನ್ನನ್ನು ಬೈರಿ, ನನ್ನ ಕುಟುಂಬನ ಬೈರಿ, ನನಗೆ ಬೇಜಾರಿಲ್ಲ. ಬಟ್ ನಾನು ಸುಧಾಕರ್ ಫಾಲೋವರ್ಸ್ಗೆ ಒಂದೇ ಹೇಳೋದು, ನೀವು ನೋಡದೇ ಇರೋ ಸುಧಾಕರ್ನ 30 ವರ್ಷದಿಂದ ಪೆರೇಸಂದ್ರದಲ್ಲಿ ನಾನು ನೋಡಿದ್ದೀನಿ. ಸುಧಾಕರ್ನ ನಂಬ್ಕೊಂಡೋದ್ರೆ ಚಿಪ್ಪೇ ಗತಿ. ನಿಮ್ಮ ಜೀವನ, ನಿಮ್ಮ ಹೆಂಡತಿ ಮಕ್ಕಳು ನೀವು ನೋಡ್ಕೊಳ್ಳಿ. ನಾನು ಸುಧಾಕರ್ ಕಿತ್ತಾಡ್ಕೊತೀವಿ. ನಿಮಗೆ ಇನ್ನೂ ನನ್ನನ್ನು ಬೈಬೇಕು ಅಂದರೆ ಸೋಷಿಯಲ್ ಮೀಡಿಯಾದಲ್ಲ ಒಂದು 4 ನೆಗೆಟಿವ್ ಕಾಮೆಂಟ್ ಹೊಡೀರಿ. ಈಗ ಸುಮ್ಮನೆ ಲೈಫೆಲ್ಲ ಹಾಳು ಮಾಡ್ಕೋಬೇಡಿ. ನಾನು ಹೇಳೋದು ಏನು ಗೊತ್ತಾ, ಅವ್ರ ಭವಿಷ್ಯ ದೃಷ್ಟಿಯಿಂದ ಸುಧಾಕರ್ಗೆ ತಾಕತ್ತಿದ್ದರೆ ಅವ್ರು 5 ವರ್ಷವೂ ಯಾಕೆ ಕಾಯೋದು ಬೇಡ. ನಾನು 90,000 ಜನರು ಪ್ರೀತಿ ಗಳಿಸಿ ಗೆದ್ದಿರೋನು ಸರ್ ಚುನಾವಣೆಯಲ್ಲಿ. ನಾನು ರಾಜೀನಾಮೆ ಕೊಟ್ಟು ಇನ್ನೂ 2 ತಿಂಗಳಾಗಿದೆ ಅಲ್ಲ. ಅವ್ರ ಸದಸ್ಯರೊಬ್ರು ಹೇಳ್ತಾ ಇದ್ರು, ಅದ್ಯಾರೋ ಒಬ್ಬ ವ್ಯಕ್ತಿ ಹೆಸರು ಹೇಳಿದ್ರು, ಮಣಿ ಅಂತ, ಮಾನಸಿಕ ಅಸ್ವಸ್ಥ ಹುಡುಗ, ಗೌರವದಿಂದ ಹೇಳ್ತೀನಿ. ಅವ್ರು ಹೇಳ್ತಾರೆ ಅವ್ರ ಕಾರ್ಯಕರ್ತರು ಅವನ ವಿರುದ್ಧ ನಿಂತು ಗೆಲ್ಲಿ ಅಂತ. ನಿನ್ನೆ ಸುಧಾಕರ್ ಹೇಳ್ತಾರೆ ನನ್ನ ವಿರುದ್ಧ ಗೆಲ್ಲಿ ಅಂತ. ಹಂಗಾದ್ರೆ ಮಾನಸಿಕ ಅಸ್ವಸ್ಥ ಮಣಿನ ಸುಧಾಕರ?
ಅವ್ರ ಫಾಲೋಯರ್ಸ್ನ ಕೇಳ್ತಾ ಇದ್ದೀನಿ, ಯಾರು ಮಾನಸಿಕ ಅಸ್ವಸ್ಥ ಆಗಾದರೆ ನಾನು ಹೇಳ್ತೀನಿ, ಸುಧಾಕರ್ ಅವ್ರಿಗೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಕಾಂಗ್ರೆಸ್ ಪಾರ್ಟಿಗೆ ದ್ರೋಹ ಮಾಡೋಗಿದ್ದೀರಾ. ಸಪೋಸ್ ನಾನೇನಾದರೂ ಎಲೆಕ್ಷನಲ್ಲಿ ಸೋತಿದ್ದಿದ್ರೆ ನಾನು KPCC ಆಫೀಸಲ್ಲಿ ಕಸ ಗುಡಿಸ್ತಾ ಇದ್ದೆ ರೀ, ನಾನು ರೆಡಿ. ಈಗ ನೆಕ್ಸ್ಟ್ ಎಲೆಕ್ಷನಲ್ಲಿ ಸೋತ್ರೆ KPCC ಆಫೀಸಲ್ಲಿ ಕಸ ಗುಡಿಸ್ತೀನಿ. ಇವತ್ತು ಇವ್ರು BJPಯಲ್ಲಿ ಸೋತಿದಾರಲ್ಲ, ಹೋಗಿ ಪಾರ್ಟಿ ಆಫೀಸಲ್ಲಿ ಕಸ ಗುಡಿಸ್ತಾರೆ ನಾವು ಕೇಳಿ. ಕಾಂಗ್ರೆಸ್ ಪಕ್ಷದಲ್ಲಿ ರಾಜಕೀಯ ಜನ್ಮ ತಗೊಂಡು ಪಕ್ಷಕ್ಕೆ ದ್ರೋಹ ಮಾಡಿದ್ರು. ಈಗ BJPನೂ ದೂರ ಇಟ್ಟಿದೆ, ಈಗ ಇಂಡಿಪೆಂಡೆಂಟ್ ಅಂತೆ. ಆಗಲೇ ನಾನು ಹೇಳ್ತೀನಿ, ಬೇರೆ ಕ್ಷೇತ್ರ ಹುಡ್ಕೊಳ್ಳಿ. ನಿಮ್ಮೂರವನಾಗಿ ಹೇಳ್ತಾ ಇದ್ದೀನಿ, ಸುಧಾಕರ್ ಅಣ್ಣ ನಮ್ಮೂರೇ, ಪ್ಲೀಸ್ ಬೇರೆ ಕ್ಷೇತ್ರ ಹುಡ್ಕೊಳ್ಳಿ. ಗೆದ್ದಾದರೂ ಗೆಲ್ತೀರಿ. ಇದೇ ಕ್ಷೇತ್ರದ ಮೇಲೆ ಆಸೆ ಇಟ್ಕೊಳ್ಳೇಬೇಡಿ. ನೀವು 10 ವರ್ಷ ಮಾಡಿರೋದನ್ನ 4 ತಿಂಗಳಿಗೆ ಮಾಡಿ ತೋರಿಸ್ತೀನಿ. ಸೊ ಸುಧಾಕರ್ ಅಣ್ಣ ದಯವಿಟ್ಟು ಬೇರೆ ಕ್ಷೇತ್ರ ಹುಡ್ಕೊಳ್ಳಿ. ಪಕ್ಷೇತರವಾಗಿ ನಿಲ್ತಾರಂತೆ. ಯಾಕೆ BJP ಇರೋದು ದೊರಕ್ಕೆ ಹಾಕಿದ್ರೇನು? ಕಾಂಗ್ರೆಸ್ ಕದ ತಟ್ಟಿದ್ದಾರೆ, ನಾವು ಸೇರಿಸ್ಕೊಳಕ್ಕೆ ರೆಡಿ ಇಲ್ಲ. BJPಯಲ್ಲಿ ಮತ್ತೆ ಟಿಕೆಟ್ ಕೊಡೋದು ಡೌಟು. ನಾನು ಹೇಳ್ತೀನಿ, ಬೇರೆ ಕ್ಷೇತ್ರ ಹುಡ್ಕೊಳ್ಳಿ. ನಿಮ್ಮೂರವನಾಗಿ ಹೇಳ್ತಾ ಇದ್ದೀನಿ, ಸುಧಾಕರ್ ಅಣ್ಣ ನಮ್ಮೂರೇ, ಪ್ಲೀಸ್ ಬೇರೆ ಕ್ಷೇತ್ರ ಹುಡ್ಕೊಳ್ಳಿ. ಗೆದ್ದಾದರೂ ಗೆಲ್ತೀರಿ. ಇದೇ ಕ್ಷೇತ್ರದ ಮೇಲೆ ಆಸೆ ಇಟ್ಕೊಳ್ಳೇಬೇಡಿ. ನೀವು 10 ವರ್ಷ ಮಾಡಿರೋದನ್ನ 4 ತಿಂಗಳಿಗೆ ಮಾಡಿ ತೋರಿಸ್ತೀನಿ. ಸೊ ಸುಧಾಕರ್ ಅಣ್ಣ ದಯವಿಟ್ಟು ಬೇರೆ ಕ್ಷೇತ್ರ ಹುಡ್ಕೊಳ್ಳಿ. ಪೆರೇಸಂದ್ರದಿಂದ 2 MLAಗಳಾಗ್ಬೋದು ಪ್ಲೀಸ್ ಅಣ್ಣ. ಬರೀ 2 ತಿಂಗಳಿಂದನೇ ನಾನು ಅದನ್ನು ಸೋಲಿಸಿ ಮನೆಗೆ ಕಳಿಸಿದ್ದೀನಿ. ಸೊ ನಾನು ಸುಧಾಕರ್ ಫಾಲೋವರ್ಸ್ಗೂ ಹೇಳೋದಿಷ್ಟೇ, ನನ್ನ ಫಾಲೋವರ್ಸ್ಗೂ ಹೇಳೋದಿಷ್ಟೇ, ನಾವು ಕಿತ್ತಾಡ್ಕೊತೀವಿ ಬಿಡ್ರಯ್ಯ, ನೀವು ಯಾಕೆ ತಲೆ ಕೆಡಿಸ್ಕೊತೀರಾ? ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮ ಜೀವನ ನೋಡ್ಕೊಳ್ಳಿ. ತಗ್ಗಿ ಬಗ್ಗಿ ಇದ್ದರೆ ಸರಿ. ಯಾವನಾದರೂ ಕಾನೂನು ಕೈಗೆ ಎತ್ಕೊಂಡ್ರೆ ನಾನು ಪಾಠ ಕಲಿಸ್ತೀನಿ. ನಾನು ಸುಧಾಕರ್ ಫಾಲೋವರ್ಸ್ಗೆ ಒಂದೇ ಹೇಳೋದು, ನೀವು ನೋಡದೇ ಇರೋ ಸುಧಾಕರ್ನ 30 ವರ್ಷದಿಂದ ಪೆರೇಸಂದ್ರದಲ್ಲಿ ನಾನು ನೋಡಿದ್ದೀನಿ. ಸುಧಾಕರ್ನ ನಂಬ್ಕೊಂಡೋದ್ರೆ ಚಿಪ್ಪೇ ಗತಿ. ನೋಡ್ರಯ್ಯ, ಸುಮ್ಮನೆ ಲೀಡ್ರ್ಗಳನ್ನ ನಂಬ್ಕೊಂಡು ಹಾಳಾಗಬೇಡಿ. ನನ್ನಿಂದೇನೂ ಬರಬೇಡಿ, ಸುಧಾಕರಿಂದೇನೂ ಹೋಗಬೇಡಿ. ಸುಧಾಕರು ಬೆಂಗಳೂರಲ್ಲಿ ಚೆನ್ನಾಗಿರ್ತಾನೆ, ನಾನೂ ಚೆನ್ನಾಗಿರ್ತೀನಿ. ನಾವಿಬ್ಬರು ಕಿತ್ತಾಡ್ತೀವಿ. ಸುಧಾಕರ್ ನನ್ನನ್ನು ಬೈಲಿ, ನಾನು ಸುಧಾಕರ್ನ ಬೈತೀನಿ, ಅದು ಬೇರೆ. ನೀವು ಸುಮ್ಮನೆ ಬಲಿಪಶುಗಳಾಗಬೇಡಿ. ಸುಧಾಕರ್ಗೆ ತಾಕತ್ತಿದ್ದರೆ, ಅದ್ಯಾರೋ ಒಬ್ಬ ವ್ಯಕ್ತಿ ಹೆಸರು ಹೇಳಿದ್ರು, ಮಣಿ ಅಂತ, ಮಾನಸಿಕ ಅಸ್ವಸ್ಥ ಹುಡುಗ, ಗೌರವದಿಂದ ಹೇಳ್ತೀನಿ. ಅವ್ರು ಹೇಳ್ತಾರೆ, ಅವ್ರ ಕಾರ್ಯಕರ್ತರು ಅವನ ವಿರುದ್ಧ ನಿಂತು ಗೆಲ್ಲಿ ಅಂತ. ನಿನ್ನೆ ಸುಧಾಕರ್ ಹೇಳ್ತಾರೆ ನನ್ನ ವಿರುದ್ಧ ಗೆಲ್ಲಿ ಅಂತ. ಹಂಗಾದ್ರೆ ಮಾನಸಿಕ ಅಸ್ವಸ್ಥ ಮಣಿನ ಸುಧಾಕರ? ಸಪೋಸ್ ನಾನೇನಾದರೂ ಎಲೆಕ್ಷನಲ್ಲಿ ಸೋತಿದ್ದಿದ್ರೆ ನಾನು KPCC ಆಫೀಸಲ್ಲಿ ಕಸ ಗುಡಿಸ್ತಾ ಇದ್ದೆ ರೀ, ನಾನು ರೆಡಿ. ಈಗ ನೆಕ್ಸ್ಟ್ ಎಲೆಕ್ಷನಲ್ಲಿ ಸೋತ್ರೆ KPCC ಆಫೀಸಲ್ಲಿ ಕಸ ಗುಡಿಸ್ತೀನಿ. ಇವತ್ತು ಇವ್ರು BJPಯಲ್ಲಿ ಸೋತಿದಾರಲ್ಲ, ಹೋಗಿ ಪಾರ್ಟಿ ಆಫೀಸಲ್ಲಿ ಕಸ ಗುಡಿಸ್ತಾರೆ ನಾವು ಕೇಳಿ. ಆಯ್ಕೆ ಆಗಿ MLA ಆದ ನಂತರ ಚಿಕ್ಕಬಳ್ಳಾಪುರದಲ್ಲಿ ಒಂದು ರೌಡಿಸಮ್ ಸಂಸ್ಕೃತಿ ಬೆಳೆದಿದೆ. ನಿಮ್ಮ ಮುಖ ನೋಡಿ 5,000 ಜನ ವೋಟ್ ಹಾಕೋದಿಲ್ಲ. ಈಗ ನೀವು ರಾಜೀನಾಮೆ ನೀಡಿ ಪಕ್ಷೇತರರಾಗಿ ಬನ್ನಿ, ನಾನು ಪಕ್ಷೇತರನಾಗಿ ನಿಂತ್ಕೊತೀನಿ, ನಿಮ್ಮನ್ನು ಎಷ್ಟು ಮಾತ್ರ ಜನ ಸ್ವೀಕರಿಸ್ತಾರೆ ಅಂತ ನಾನು ನೋಡ್ತೀನಿ ಅಂತ ನಿಮಗೆ ಮಾಜಿ ಸಚಿವರು ಸವಾಲು ಹಾಕಿದ್ದಾರೆ. ಬರೀ 2 ತಿಂಗಳಿಂದನೇ ನಾನು ಅದನ್ನು ಸೋಲಿಸಿ ಮನೆಗೆ ಕಳಿಸಿದ್ದೀನಿ. ಅವರು ನೆನ್ನೆ ಮಾತಾಡೋದು ನನಗೆ ಬೇಜಾರೇನಾಯಿತು ಅಂದರೆ, ಪಕ್ಷೇತರವಾಗಿ ನಿಲ್ತಾರಂತೆ. ಯಾಕೆ BJP ಇರೋದು ದೊರಕ್ಕೆ ಹಾಕಿದ್ರೇನು? ಕಾಂಗ್ರೆಸ್ಗೆ ದ್ರೋಹ ಮಾಡಿ BJPಗೆ ಹೋದರು. ಈಗ ನೋಡಿ, ಕಳೆದ 2 ತಿಂಗಳಿಂದ ಅವ್ರು ಯಾವುದೇ BJPಯಲ್ಲಿ ಕಾರ್ಯಕ್ರಮಗಳಲ್ಲಿ ಗುರುತಿಸ್ಕೊತಾ ಇಲ್ಲ. ಕಾಂಗ್ರೆಸ್ ಕದ ತಟ್ಟಿದ್ದಾರೆ, ನಾವು ಸೇರಿಸ್ಕೊಳಕ್ಕೆ ರೆಡಿ ಇಲ್ಲ. BJPಯಲ್ಲಿ ಮತ್ತೆ ಟಿಕೆಟ್ ಕೊಡೋದು ಡೌಟು. ಇವಾಗ ಇಷ್ಟು ಬೇಗ ಇಂಡಿಪೆಂಡೆಂಟ್ ಅಂತ ಮಾತಾಡ್ತಿದ್ದಾರೆ. ನಾನು ಸುಧಾಕರ್ ಅವ್ರಿಗೆ ಹೇಳೋದು, ನಾನು ಸುಧಾಕರ್ ಫಾಲೋವರ್ಸ್ಗೊಂದು ಮಾತಾಡ್ತೀನಿ. ನೋಡ್ರಯ್ಯ, ಸುಮ್ಮನೆ ಲೀಡ್ರ್ಗಳನ್ನ ನಂಬ್ಕೊಂಡು ಹಾಳಾಗಬೇಡಿ. ನನ್ನಿಂದೇನೂ ಬರಬೇಡಿ, ಸುಧಾಕರಿಂದೇನೂ ಹೋಗಬೇಡಿ. ಸುಧಾಕರು ಬೆಂಗಳೂರಲ್ಲಿ ಚೆನ್ನಾಗಿರ್ತಾನೆ, ನಾನೂ ಚೆನ್ನಾಗಿರ್ತೀನಿ. ನಾವಿಬ್ಬರು ಕಿತ್ತಾಡ್ತೀವಿ. ಸುಧಾಕರ್ ನನ್ನನ್ನು ಬೈಲಿ, ನಾನು ಸುಧಾಕರ್ನ ಬೈತೀನಿ, ಅದು ಬೇರೆ. ನೀವು ಸುಮ್ಮನೆ ಬಲಿಪಶುಗಳಾಗಬೇಡಿ. ಈಗ ಸುಧಾಕರ್ ಏನು ಒಳಕೋಗಲ್ಲ. ಈಗ ಏನಾದರೂ ಹೆಚ್ಚು ಕಡಿಮೆ ಆದರೆ ಫಾಲೋವರ್ಸ್ ಒಳಕ್ಕೆ ಹೋಗ್ತಾರೆ, ಅವ್ರ ಹೆಂಡತಿ ಮಕ್ಕಳು ಕಣ್ಣೀರು ಹಾಕ್ತಾರೆ. ಸೊ ನಾನು ಸುಧಾಕರ್ ಫಾಲೋವರ್ಸ್ಗೂ ಹೇಳೋದಿಷ್ಟೇ, ನನ್ನ ಫಾಲೋವರ್ಸ್ಗೂ ಹೇಳೋದಿಷ್ಟೇ, ನಾವು ಕಿತ್ತಾಡ್ಕೊತೀವಿ ಬಿಡ್ರಯ್ಯ, ನೀವು ಯಾಕೆ ತಲೆ ಕೆಡಿಸ್ಕೊತೀರಾ? ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮ ಜೀವನ ನೋಡ್ಕೊಳ್ಳಿ. ನಾನು ಸುಧಾಕರ್ ಫಾಲೋವರ್ಸ್ಗೂ ಹೇಳ್ತೀನಿ, ತಗ್ಗಿ ಬಗ್ಗಿ ಇದ್ದರೆ ಸರಿ. ಯಾವನಾದರೂ ಕಾನೂನು ಕೈಗೆ ಎತ್ಕೊಂಡ್ರೆ ನಾನು ಪಾಠ ಕಲಿಸ್ತೀನಿ. ನಾನಂತೂ ಸುಮ್ಮನೆ ಬಿಡಲ್ಲ. ನಿನ್ನೆ ಏನಾಗಿದೆ ಘಟನೆ ನೋಡಿ, ನೀವು ಪ್ರೂಫ್ ನೋಡಿ. ಏನಾತನ್ನೇನು ಹೋಗಿ ಹೊಡೆದಿದ್ದಾರ, ಬೈದಿದ್ದಾರ, ಕೈ ಕಲ್ಲೆ ಅಂತಾರೆ. ಮಾನಸಿಕ ಪ್ರೂಫ್ ತೋರಿಸಿ, CC ಕ್ಯಾಮ್ರಾ ತೆಗ್ಸಿ ನೀವೇ. ಅಲ್ಲೇನೋ ಅವ್ರು ಹೋಗಿ ನಿಂತ್ಕೊಂಡು ಕ್ಯಾಶುವಲಾಗಿ ಅವರೆಲ್ಲ ಫ್ರೆಂಡ್ಸು ಬೆಳಗ್ಗೆ ಆದರೆ ಟೀ ಕಾಫಿಗೆ ಸೇರ್ತಾರೆ. ಅವ್ರು ನಿಂತ್ಕೊಂಡು ಅವರೇನೋ ಮಾತಾಡಿದ್ರೆ ಇವ್ರು ಏಕಾಏಕಿ ಕಂಪ್ಲೇಂಟ್ ಕೊಟ್ಟರೆ ಹಲ್ಲೆ ಯಾರು ಮಾಡಿದಾರೆ ಅಂತ ಅಂದಮೇಲೆ ಆಯಿತು, ಅಷ್ಟಾಯಿತು. ನೀವು SP ಆಫೀಸ್ ಮುಂದೆ ಸ್ಟ್ರೈಕ್ ಮಾಡೋವಾಗ ಅವ್ರ ಬೆಂಬಲಿಗರು ಪಾಪ ನನ್ನನ್ನು, ನನ್ನ ಕುಟುಂಬನ ಭಾಳ ಚೆನ್ನಾಗಿ ಬೈದರು. ನಾನು ಅವ್ರಿಗೆ ಹೇಳ್ತೀನಿ, ನೋಡ್ರೋ, ನೀವು ನನ್ನನ್ನು ಬೈರಿ, ನನ್ನ ಕುಟುಂಬನ ಬೈರಿ, ನನಗೆ ಬೇಜಾರಿಲ್ಲ. ಬಟ್ ನಾನು ಸುಧಾಕರ್ ಫಾಲೋವರ್ಸ್ಗೆ ಒಂದೇ ಹೇಳೋದು, ನೀವು ನೋಡದೇ ಇರೋ ಸುಧಾಕರ್ನ 30 ವರ್ಷದಿಂದ ಪೆರೇಸಂದ್ರದಲ್ಲಿ ನಾನು ನೋಡಿದ್ದೀನಿ. ಸುಧಾಕರ್ನ ನಂಬ್ಕೊಂಡೋದ್ರೆ ಚಿಪ್ಪೇ ಗತಿ.
ನಿಮ್ಮ ಜೀವನ, ನಿಮ್ಮ ಹೆಂಡತಿ ಮಕ್ಕಳು ನೀವು ನೋಡ್ಕೊಳ್ಳಿ. ನಾನು ಸುಧಾಕರ್ ಕಿತ್ತಾಡ್ಕೊತೀವಿ. ನಿಮಗೆ ಇನ್ನೂ ನನ್ನನ್ನು ಬೈಬೇಕು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು 4 ನೆಗೆಟಿವ್ ಕಾಮೆಂಟ್ ಹೊಡೀರಿ. ಈಗ ಸುಮ್ಮನೆ ಲೈಫೆಲ್ಲ ಹಾಳು ಮಾಡ್ಕೋಬೇಡಿ. ನಾನು ಹೇಳೋದು ಏನು ಗೊತ್ತಾ, ಅವ್ರ ಭವಿಷ್ಯ ದೃಷ್ಟಿಯಿಂದ ಸುಧಾಕರ್ಗೆ ತಾಕತ್ತಿದ್ದರೆ ಅವ್ರು 5 ವರ್ಷವೂ ಯಾಕೆ ಕಾಯೋದು ಬೇಡ. ನಾನು 90,000 ಜನರ ಪ್ರೀತಿ ಗಳಿಸಿ ಗೆದ್ದಿರೋನು ಸರ್ ಚುನಾವಣೆಯಲ್ಲಿ. ನಾನು ರಾಜೀನಾಮೆ ಕೊಟ್ಟು ಇನ್ನೂ 2 ತಿಂಗಳಾಗಿದೆ ಅಲ್ಲ. ಅವ್ರು ಅವ್ರ ಸದಸ್ಯರೊಬ್ರು ಹೇಳ್ತಾ ಇದ್ರು, ಅದ್ಯಾರೋ ಒಬ್ಬ ವ್ಯಕ್ತಿ ಹೆಸರು ಹೇಳಿದ್ರು, ಮಣಿ ಅಂತ, ಮಾನಸಿಕ ಅಸ್ವಸ್ಥ ಹುಡುಗ, ಗೌರವದಿಂದ ಹೇಳ್ತೀನಿ. ಅವ್ರು ಹೇಳ್ತಾರೆ ಅವ್ರ ಕಾರ್ಯಕರ್ತರು ಅವನ ವಿರುದ್ಧ ನಿಂತು ಗೆಲ್ಲಿ ಅಂತ. ನಿನ್ನೆ ಸುಧಾಕರ್ ಹೇಳ್ತಾರೆ ನನ್ನ ವಿರುದ್ಧ ಗೆಲ್ಲಿ ಅಂತ. ಹಂಗಾದ್ರೆ ಮಾನಸಿಕ ಅಸ್ವಸ್ಥ ಮಣಿನ ಸುಧಾಕರ? ಅವ್ರ ಫಾಲೋಯರ್ಸ್ನ ಕೇಳ್ತಾ ಇದ್ದೀನಿ, ಯಾರು ಮಾನಸಿಕ ಅಸ್ವಸ್ಥ? ಹಾಗಾದರೆ ನಾನು ಹೇಳ್ತೀನಿ, ಸುಧಾಕರ್ ಅವ್ರಿಗೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಕಾಂಗ್ರೆಸ್ ಪಾರ್ಟಿಗೆ ದ್ರೋಹ ಮಾಡೋಗಿದ್ದೀರಾ. ಸಪೋಸ್ ನಾನೇನಾದರೂ ಎಲೆಕ್ಷನಲ್ಲಿ ಸೋತಿದ್ದಿದ್ರೆ ನಾನು KPCC ಆಫೀಸಲ್ಲಿ ಕಸ ಗುಡಿಸ್ತಾ ಇದ್ದೆ ರೀ, ನಾನು ರೆಡಿ. ಈಗ ನೆಕ್ಸ್ಟ್ ಎಲೆಕ್ಷನಲ್ಲಿ ಸೋತ್ರೆ KPCC ಆಫೀಸಲ್ಲಿ ಕಸ ಗುಡಿಸ್ತೀನಿ. ಇವತ್ತು ಇವ್ರು BJPಯಲ್ಲಿ ಸೋತಿದಾರಲ್ಲ, ಹೋಗಿ ಪಾರ್ಟಿ ಆಫೀಸಲ್ಲಿ ಕಸ ಗುಡಿಸ್ತಾರೆ ನಾವು ಕೇಳಿ. ಕಾಂಗ್ರೆಸ್ ಪಕ್ಷದಲ್ಲಿ ರಾಜಕೀಯ ಜನ್ಮ ತೊಗೊಂಡು ಪಕ್ಷಕ್ಕೆ ದ್ರೋಹ ಮಾಡಿದ್ರು. ಈಗ BJPನೂ ದೂರ ಇಟ್ಟಿದೆ, ಈಗ ಇಂಡಿಪೆಂಡೆಂಟ್ ಅಂತೆ. ಆಗಲೇ ನಾನು ಹೇಳ್ತೀನಿ, ಬೇರೆ ಕ್ಷೇತ್ರ ಹುಡ್ಕೊಳ್ಳಿ. ನಿಮ್ಮೂರವನಾಗಿ ಹೇಳ್ತಾ ಇದ್ದೀನಿ, ಸುಧಾಕರ್ ಅಣ್ಣ ನಮ್ಮೂರೇ, ಪ್ಲೀಸ್ ಬೇರೆ ಕ್ಷೇತ್ರ ಹುಡ್ಕೊಳ್ಳಿ. ಗೆದ್ದಾದರೂ ಗೆಲ್ತೀರಿ. ಇದೇ ಕ್ಷೇತ್ರದ ಮೇಲೆ ಆಸೆ ಇಟ್ಕೊಳ್ಳೇಬೇಡಿ. ನೀವು 10 ವರ್ಷ ಮಾಡಿರೋದು ನಾನು 4 ತಿಂಗಳಿಗೆ ಮಾಡಿ ತೋರಿಸ್ತೀನಿ. ಸೊ ಸುಧಾಕರ್ ಅಣ್ಣ ದಯವಿಟ್ಟು ಬೇರೆ ಕ್ಷೇತ್ರ ಹುಡ್ಕೊಳ್ಳಿ. ಪೆರೇಸಂದ್ರದಿಂದ 2 MLAಗಳಾಗ್ಬೋದು ಪ್ಲೀಸ್ ಅಣ್ಣ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.